ಎಲ್ಲ ಶ್ಲೋಕಗಳನ್ನು ಎಲ್ಲ ಅಧ್ಯಾಯಗಳನ್ನು ಹೇಳ್ತಾರೆ. ನಿಮಗೆ ಕೃಷ್ಣನ ಬಗ್ಗೆ ಏನೇ ಡೌಟ್ ಇದ್ರೆ ಅಂದ್ರೆ ಏನಾದ್ರು ಕ್ವಶನ್ ಕೇಳಿದ್ರೆ ದಯವಿಟ್ಟು ಕೇಳಿ. ಬಾಮ ವೈಷ್ಣವಿ ಅವರು ನಮ್ಮ ಇಲಾಖೆಯ ತಿಮ್ಮಪ್ಪ ಅಂತೇಳಿ ನಮ್ಮ ಕೊಲಿಗೂ ಅವರ ಮೊಮ್ಮಗಳು ಮತ್ತೆ ಅವರ ಅಜ್ಜಿನೂ ಬಂದಿದ್ದಾರೆ, ಅವ್ರ ತಾಯಿ ಬಂದಿಲ್ಲ ಅಂತ ಕಾಣುತ್ತೆ. ಸುಮ್ಮನೆ ಕೇಳಿಸ್ಕೊಳ್ಳಿ, ಆ ವಯಸ್ಸಲ್ಲಿ ನಾವು ಹಾಡು ಹೇಳಿರಲ್ಲ. ಹರಿ ಓಂ. ಜೈ ಶ್ರೀ ಕೃಷ್ಣ, ಜೈ ಶ್ರೀರಾಮ್. ಈ ಸುಂದರ ಬೆಳಗಿನ 75ನೇ ಗಣರಾಜ್ಯೋತ್ಸವದ ಆಚರಿಸುತ್ತಿರುವ ಸಂದರ್ಭದಲ್ಲಿ ಉಪಸ್ಥಿತರಿರುವ ಪೂಜ್ಯ ಗುರುಗಳು, ಪೂಜ್ಯ ಗಣ್ಯಮಾನ್ಯರು ಹಾಗೂ ಎಲ್ಲ ಗುರು ಹಿರಿಯರಿಗೂ ವೈನವಿ ಬಿಸಿ ಮಾಡುವ ಭಕ್ತಿಪೂರ್ವಕ ಪ್ರಣಾಮಗಳು. ಸರ್ವರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಮೊಟ್ಟ ಮೊದಲಿಗೆ ಶ್ರೀ ಗಣೇಶನನ್ನು ಪ್ರಾರ್ಥಿಸುತ್ತಾ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯದಲ್ಲಿ ಒಟ್ಟು 55 ಶ್ಲೋಕಗಳಿವೆ. ಇದರಲ್ಲಿ ಶ್ರೀ ಭಗವಾನ್ ಕೃಷ್ಣ ಪರಮಾತ್ಮರು ಅರ್ಜುನನಿಗೆ ತನ್ನ ಆದಿ ಅಂತ್ಯವಿಲ್ಲದ ಪ್ರಕಾಶಮಾನವಾದ ವಿಶ್ವರೂಪ ದರ್ಶನ ಮಾಡಿಸಿ ಉಪದೇಶಿಸಿದ ಕೆಲವು ಶ್ಲೋಕಗಳನ್ನು ಇದೀಗ ಪಠಿಸುತ್ತೇನೆ. ಗೌರಿ ಪುತ್ರ ನಮಸ್ತೆ ಶಂಕರ ಪ್ರಿಯ ಪುತ್ರಕ ನಮಸ್ತೆ ದೇವದೇವೇಶ ನಮಸ್ತೆ ಗಣನಾಯಕ ಶ್ರೀ ವಿದ್ಯಾ ಜಗದಾಧಾತ್ರಿ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾ ನಿತ್ಯಾ ಮಹಾತ್ರಿಪುರ ಸುಂದರಿ. ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಅಥ ಶ್ರೀಮದ್ ಭಗವದ್ಗೀತಾ ಏಕಾದಶೋऽಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಸ್ಥಿತಂ ಯದ್ವಯೋಕ್ತಂ ವಚಸ್ಸೇನ ಮೋಹೋऽಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಧ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ ಪಶ್ಯಾದಿತ್ಯಾತ್ಮಸೂತ್ರತ್ರಾನ್ ಅಶ್ವಿನೋ ಮರುದಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾಖ್ಯ ಸಚರಾಚರಂ ಮಮ ದೇಹೇ ಗುಣಾಕೇಶ ಯಚ್ಛಾನ್ಯದ್ರಷ್ಟುಮಿಚ್ಛಸಿ ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದಧಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ
दिव्यगन्धानुलेपनं सर्वाश्चर्यमयं अनन्तं विश्वतोमुखं दिवि सूर्यसहस्रस्य भवेद्युगपदुष्टा यथा सदृशी स्यात् शरीरे पाण्डवस्तदा ततः स विस्मयाविष्टः हृष्टरोमाधनञ्जयः प्रणम्य शिरसा देवं कृताञ्जलिरभाषत। अर्जुन उवाच पश्यामि देवांस्तव देवदेः सर्वांस्तथा भूतविशेषसंहार ब्रह्माणमीशं कमलासनस्थं ऋषींश्च सर्वानुरगांश्च दिव्यान् अनेकबाहूधरवक्त्रनेत्रं पश्यामि त्वां सर्वतोऽनन्तरूपं नान्तन्न मध्यं न पुनस्तवादिं पश्यामि विश्वेश्वर विश्वरूप किरीटिनं गदिनं चक्रिणं च तेजोराशिं सर्वतो दीप्तिमन्तं पश्यामि त्वां दुर्निरीक्ष्यं समन्तात् दीप्तानलार्कद्युतिमप्रमेयं त्वमक्षरं परमं वेदितव्यं त्वमस्य विश्वस्य परं निधानम् त्वमव्ययः शाश्वतधर्मगोप्ता सनातनस्त्वं पुरुषो मतो मे अनादिमध्यान्तमनन्तवीर्यम् अनन्तबाहुं शशिसूर्यनेत्रं पश्यामि त्वां दीप्तहुताशवक्त्रं स्वतेजसा विश्वमिदं तपन्तम् द्यावा पृथिव्यारिदमन्तरं हि व्याप्तं त्वयैकेन दिशश्च सर्वाः दृष्ट्वाद्भुतं रूपमिदं तवोग्रं लोकत्रयं प्रव्यथितं महात्मन् अमीहित्वा सुरसन्धा विशन्ति केचिद्वीताः प्राञ्जनयो गृह्णन्ति स्वस्तीत्युक्त्वा महर्षिसिद्धसङ्घाः सुवर्तित्वां स्तुतिभिः पुष्कलाभिः मत्कर्म कृत् मत्परमः मद्भक्तः सङ्घवर्जितः निर्वैरः सर्वभूतेषु यः स मामेति पाण्डव। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे विश्वरूपसन्दर्शनयोगो नाम एकादशोऽध्यायः। सर्वं श्रीकृष्णार्पणमस्तु। ॐ शान्ति शान्ति शान्तिः। ಮತ್ತೊಮ್ಮೆ ತಮಗೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೈನವಿ ಅವರ ಜ್ಞಾನ ಸಂಪತ್ತಿಗೆ ಅವರ ಪಾದಾರಗಳಿಗೆ ನಮಸ್ಕಾರ. ಅದ್ಭುತವಾದ ಭಂಡಾರ ಜ್ಞಾನನ ತಿಳ್ಕೊಂಡಿರುವ ವೈನವಿಯವರಿಗೆ ನಮ್ಮ ವೈನವಿ ಸ್ವಲ್ಪ ಹೇಳಿದಾಳೆ. ಫಂಕ್ಷನ್ ಆಗ್ತಿದೆ ಹಂಗೆ ನೀವು ಇಂಥದ್ದು ಕೇಳಿಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಕೇಳಿಸ್ಕೊಳ್ಳಿ. 18 ಅಧ್ಯಾಯ ಅರ್ಥ ಸೇರಿಸಿ ಆಮೇಲೆ ಎಲ್ಲಿ ಬೇಕಾದ್ರೂ ಕೇಳಿ. ನೀವು 3ನೇ ಅಧ್ಯಾಯಕ್ಕೆ ಕೇಳಿ, 11ನೇ ಅಧ್ಯಾಯಕ್ಕೆ ಹೋಗಿ, 10ನೇ ಅಧ್ಯಾಯಕ್ಕೆ ಹೋಗಿ, 1ನೇ ಅಧ್ಯಾಯಕ್ಕೆ ಬನ್ನಿ. ಆಮೇಲೆ ಕೃಷ್ಣ ನಿಮ್ಗೆ ಎಲ್ಲಿ ಬೇಕಾದ್ರೂ ಕೇಳಿ. ಆಮೇಲೆ ಕೃಷ್ಣನ್ ವೈನವಿ ನನ್ನ ಪಾದಾರಗಳಿಗೆ ನಮಸ್ಕಾರ ಮಾಡಿ. ಥ್ಯಾಂಕ್ ಯು ಸೋ ಮಚ್. ತುಂಬ 75ನೇ ವರ್ಷದ ಗಣರಾಜ್ಯೋತ್ಸವದ ಇಲ್ಲ ಬೇಡ. ವೈನಿಯವರಿಗೆ ನಿರಂಜನ್ ಸಾಹೇಬ್ರ ಕೈಲ ಸಂಘದ ವತಿಯಿಂದ ಸನ್ಮಾನ. ಚಪ್ಪಾಳೆ ಹೊಡೀರಿ ಮಕ್ಕಳಿಗೆ. ಎಲ್ಲರಿಗೂ ಧನ್ಯವಾದ.